ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಡಾಬಾ ಸ್ಟೈಲಲ್ಲಿ ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು. ಬನ್ನಿ ನೋಡೋಣ. ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, 1-2 ಟೇಬಲ್ ಸ್ಪೂನಷ್ಟು ಮೆಣಸು, 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್, 1-2 ಇಂಚಿನಷ್ಟು ಹಸಿ ಶುಂಠಿ, 4 ಜವಾರಿ ಬೆಳ್ಳುಳ್ಳಿ, 1 ಕಪ್ನಷ್ಟು ಕ್ಯಾರೆಟು, 1 ಕಪ್ ಕ್ಯಾಬೇಜು, 1 ಕಪ್ ಕ್ಯಾಪ್ಸಿಕಮ್ಮು, 1 ಕಪ್ನಷ್ಟು ಬೀನ್ಸು, 4 ಹಸಿ ಮೆಣಸಿನಕಾಯಿ, 1 ಕಪ್ನಷ್ಟು ಕೊತ್ತಂಬರಿ, 3/4 ಕಪ್ನಷ್ಟು ಈರುಳ್ಳಿ, 1 ಕಪ್ನಷ್ಟು ಬಟಾಣಿ, 250 ಗ್ರಾಮ್ನಷ್ಟು ಪನ್ನೀರು. ನಾನೀಗ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿರೋದು. 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ 250 ಗ್ರಾಮ್ನಷ್ಟು ಪನ್ನೀರ್ ಹಾಕಿರೋದು. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿಲ್ಲ, ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ನಾನು ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕಿದ್ದೀನಿ, ಅಂದರೆ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ಎಲ್ಲದಕ್ಕೂ ಕಲರ್ ಹತ್ತಬೇಕು, ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕ್ರಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೇ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರೋದು. ನೋಡಿ, ಬಂದಿದೆ. ಈಗ ಸಪ್ರೇಟಾಗಿ ಎಲ್ಲ ಎತ್ತಿಟ್ಕೋಬೇಕು. ನಾನು ಅದೇ ಎಣ್ಣೆಗೆ ನಾನು ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ನಾನು ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಪ್ಪ ಅಂತಂದರೆ ನೀವು ಸಪ್ರೇಟಾಗಿ ಬೇಯಿಸ್ಬಿಟ್ಟಾದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಡಾಬಾ ಸ್ಟೈಲಲ್ಲೇ ಇರುತ್ತೆ ರುಚಿಯಾಗಿ. ನೀವು ಇಲ್ಲಪ್ಪ ಅಂತಂದರೆ ಹಸಿ ಬಟಾಣಿನೇ ಹಾಕ್ಬೋದು. ಇದು ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನೀವು ಸ್ಪೆಕ್ಟಾದರೂ ಬಳಸ್ರಿ, ಇಲ್ಲ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ನಾನು ಈಗ ಸಪ್ರೇಟಾಗಿ ಒಂದು ಕಡಾಯಿ ಇಟ್ಬಿಟ್ಟು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ನಾನು 1-2 ಇಂಚಿನಷ್ಟು ಹಸಿ ಶುಂಠಿನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೆ. ನನ್ನ ದೊಡ್ಡ ಮಗಳು ಸಪ್ರೇಟಾಗಿ ಎತ್ತಿಡಲ್ರಿ, ಹಾಗಾಗಿಬಿಟ್ಟು ನಾನು ಈಗ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 6 ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. 1-2 ಹಸಿ ಮೆಣಸಿನ್ಕಾಯಿನೂ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ, ಹಸಿ ವಾಸನೆನೂ ಹೋಗುತ್ತೆ. ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಈರುಳ್ಳಿನೂ ಸಣ್ಣದಾಗಿ 3/4 ಕಪ್ನಷ್ಟು ಇತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ನೋಡಿ, ಕಲರ್ ಬಂದಮೇಲೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆಗಿದೆ. ನೋಡಿ, ತರಕಾರಿಗಳ್ನೆಲ್ಲ ನೀವು ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಮೀಡಿಯಮ್ಮಾಗಿ ಅಂದರೆ 3/4% ಅಷ್ಟೇ ಬೇಯಿಸ್ರಿ, ಆಯಿತಾ. ನೋಡಿ, ಈ ಬೀನ್ಸು ಮತ್ತು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಕಲಸಾಗಿದೆ. ಈ ಥರ ನೋಡಿ, ಸ್ವಲ್ಪ 3/4% ಬೆಂದಿದೆ. ಈಗ ನಾನು 1 ಕಪ್ನಷ್ಟು ಕ್ಯಾರೆಟು, 1 ಕಪ್ನಷ್ಟು ಕ್ಯಾಬೇಜು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಹತ್ತಬೇಕಲ್ಲ, ಹಾಗಾಗಿ ಕಲಸಾದ್ಮೇಲೆ ನೋಡಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಆಲ್ರೆಡಿ ಅನ್ನಕ್ಕೆ ಹಾಕಿದ್ದೀನಿ. ಈಗ ತರಕಾರಿಗೂ ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿಗಳೆಲ್ಲ ಉಪ್ಪು ಹತ್ತಬೇಕಲ್ಲ, ಹಾಗಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಕ್ಯಾಪ್ಸಿಕಮ್ ಇತ್ತಲ್ಲ, 1 ಬೌಲಷ್ಟು, ಅದು ಆ್ಯಡ್ ಮಾಡಿದ್ದೀನಿ. ನೀವು ಎಕ್ಸ್ಟ್ರಾ ತರಕಾರಿಗಳ್ನ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಡಯಟ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರ್ ಇತ್ತಲ್ಲ, ಅದನ್ನು ಹಾಕಿದ್ದೀನಿ. ಮತ್ತು ನೋಡಿ, ಪನ್ನೀರ್ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಮತ್ತು ಬಟಾಣಿನೂ ಆ್ಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು, ಅದಕ್ಕೆಲ್ಲ ಸ್ವಲ್ಪ ಉಪ್ಪು ಎಲ್ಲ ಹಾಕಬೇಕಲ್ಲ, ಹಾಗಾಗಿ ಚೆನ್ನಾಗಿ ಕಲಸಾಗಿದೆ. ನೋಡಿ, ಈ ಥರ ಕಲಿಸ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು 1-2 ಲೋಟದಷ್ಟು ಅನ್ನಕ್ಕೆ ಇಷ್ಟು ಹುಳಿ ಮಾಡ್ಕೊಂಡಿರೋದು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ. ನೋಡಿ, ನಾನು 1-2 ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಅಂದರೆ ನಾನು ಅದಕ್ಕೇ ಸ್ವಲ್ಪ ಮನೆಯಲ್ಲೇ ರೆಡಿ ಮಾಡಿರೋದು, ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ಒಣ ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೆ, ಹಾಗಾಗಿ ಆ ಥರ ಕಲರ್ ಬಂದಿದೆ. ಹುಣಸೆ ಹುಳಿನೂ ಹಾಕಿದ್ದೀನಿ. ನಾನು ಸಾಸ್ ಬಳಸ್ತಾ ಇಲ್ಲ, ಹಾಗಾಗಿ ಹುಣಸೆ ಹುಳಿ ಆ್ಯಡ್ ಮಾಡಿರೋದು. ಅಂದರೆ ಸ್ವಲ್ಪ ಹುಣಸೆಹಣ್ಣು ಬಳಸ್ಬೇಕ್ರಿ ನಾವು, ಹಾಗಾಗಿ ನಾನು ಹುಣಸೆಹಣ್ಣನ್ನೇ ಬಳಸ್ತಾ ಇರೋದು. ಅಂದರೆ ಎಲ್ಲರೂ ಬಳಸ್ರಿ, ಚೆನ್ನಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ, ಹಾಗಾಗಿ ಸ್ವಲ್ಪ ಟೊಮೊಟೊ ಕಡಿಮೆ ಮಾಡಿ ಹುಣಸೆಹಣ್ಣು ಜಾಸ್ತಿ ಬಳಸ್ರಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಈ ಥರ ಟ್ರೈ ಮಾಡಿ. ಡಾಬಾ ಸ್ಟೈಲಲ್ಲೇ ಇದೆ. ಲಂಚ್ ಬಾಕ್ಸ್ಗೂ ಕಟ್ಬೋದು, ಬ್ರೇಕ್ಫಾಸ್ಟಿಗೂ